ನಮಸ್ತೆ ಸ್ನೇಹಿತರೆ, ಹೊಸದಾಗಿ ಏನಾದರೂ ಸ್ವೀಟನ್ನು ಟ್ರೈ ಮಾಡಬೇಕು ಅಂದ್ಕೊಳ್ತಿದ್ದೀರಾ? ಹಾಗಿದ್ರೆ ಮನೆಯಲ್ಲಿ ಒಂದೆರಡು ಮಾವಿನ ಹಣ್ಣು ಇದ್ದರೆ ಸಾಕು, ಸೂಪರ್ ಆಗಿರೋ ಒಂದು ಸ್ವೀಟನ್ನು ರೆಡಿ ಮಾಡ್ಬೋದು. ನೋಡ್ತಿದ್ದೀರಲ್ಲ, ಒಂದು ಬೌಲನ್ನು ತೊಗೊಂಡು ನಾನು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ ಕಲರ್ಗೆ ಸ್ವಲ್ಪ ಅರಿಶಿನ ಹಾಕೊಂಡು ಬಿಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾಯ್ತಲ್ಲ, ಈಗ ಲಾಸ್ಟಲ್ಲಿ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ವಿಸ್ಕಲ್ಲಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಈಗ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು. ಅರ್ಧ ಕಪ್ಪಲ್ಲಿ ನಾನು ಹಾಲನ್ನು ಸೇರಿಸ್ಕೊಂಡೆ ಮೊದಲಿಗೆ. ಶಾರ್ಟೇಜ್ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಯಾವ ಹದಕ್ಕೆ ಬರಬೇಕು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಮತ್ತೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡೆ, ಗಟ್ಟಿಯಾಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈ ಹದಕ್ಕೆ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಅದು. ಈಗ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಒಂದು ಬಾಕ್ಸನ್ನು ತಗೊಳ್ತಿದ್ದೀನಿ. ಈ ಬಾಕ್ಸಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕು. ತುಂಬಾ ಹೆಲ್ದಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹೊಸ ರುಚಿನ ಟ್ರೈ ಮಾಡ್ತಾ ಇದ್ರೆ ಮನೆಯಲ್ಲಿ ಮಾಡಲಿಕ್ಕೂ ಖುಷಿ, ಹಾಗೆ ತಿನ್ನೋರಿಗೂ ಕೂಡ ಖುಷಿ ಇರುತ್ತೆ. ಈಗ ಮಿಕ್ಸ್ ಮಾಡಿರೋಂಥ ಮಿಶ್ರಣನ ಇದರಲ್ಲಿ ಸುರ್ಕೊಳ್ತಿದ್ದೀನಿ. ನೋಡಿ, ಕರೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕಿದೆ ಅಲ್ಲ. ಈಗ ಇದನ್ನು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ಟೀಮ್ ಮಾಡ್ಕೊಳ್ಬೇಕು. ಅದು ಇಡ್ಲಿ ಪಾತ್ರೆ ಆದರೂ ಸರಿ ಅಥವಾ ಬೇರೆ ಪಾತ್ರೆ ಎಲ್ಲಾದರೂ ಸರಿ. ನಾನು ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. 10 ನಿಮಿಷ ಮಾಡ್ಕೊಳ್ಳಿ ಸಾಕು. ಇಟ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡ್ತೀನಿ. 10 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಅದಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿರೋಂಥ ಒಂದು ಫುಲ್ ಮ್ಯಾಂಗೋನ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಒಳಗಡೆ ಪಲ್ಪನ್ನ ಮಾತ್ರ ಹಾಕ್ಕೊಳ್ಬೇಕು, ಸಿಪ್ಪೆ ತೆಗೆದು. ಒಂದು ಅರ್ಧ ಸ್ಪೂನಷ್ಟು ಹಾಲು, ಒಂದು ಅರ್ಧ ಸ್ಪೂನ್ ನೀರನ್ನು ಹಾಕ್ಕೊಂಡಿದ್ದೀನಿ ಪೇಸ್ಟ್ ಆಗಲಿಕ್ಕೋಸ್ಕರ. ಹಾಗೆ ಒಂದು ದೊಡ್ಡ ಸ್ಪೂನ್ ಹನಿನ ಹಾಕ್ಕೊಂಡಿದ್ದೀನಿ ಸ್ವೀಟ್ಗೋಸ್ಕರ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಸ್ಟೀಮ್ ಆಗಿರೋದನ್ನು ತೆಗೆದಿದ್ದೀನಿ. ತಣ್ಣಗಾಗಿದೆ ನೋಡಿ, ಯಾವ ಹದಕ್ಕೆ ಬೆಂದಿದೆ. ಈಗ ಇದನ್ನು ಸ್ವಲ್ಪ ನಾದ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ನಾದ್ಕೊಳ್ಳೋಣ. ಅರಿಲಿಕ್ಕೆ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ನಾದಿದ್ದಾಯಿತು. ಈಗ ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ಬಿಡೋಣ ಈ ರೀತಿಯಾಗಿ. ಉಂಡೆಗಳನ್ನ ಮಾಡ್ಕೊಂಡಿದ್ದಾಯ್ತು. ಈಗ ಲಟ್ಟಿಸ್ಕೊಳ್ಳೋದು ತೋರಿಸ್ತೀನಿ. ಮೊದಲಿಗೆ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಉಂಡೆನ ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೀಡಿಯಮ್ ಥಿಕ್ನೆಸ್ ಇರಲಿ, ತುಂಬ ತೆಳು ಎಲ್ಲ ಬೇಡ. ಈಗ ಮೊದಲಿಗೆ ತೆಗೆದಿಟ್ಕೊಂಡಿರೋಂಥ ಸ್ವಲ್ಪ ಮ್ಯಾಂಗೋ ಪಲ್ಪನ್ನ ಹಾಕ್ಕೊಳ್ತಿದ್ದೀನಿ. ಈಗ ಅದರ ಮೇಲೆ ರೆಡಿ ಮಾಡಿಟ್ಟಿರೋಂಥ ಫಿಲ್ಲಿಂಗ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಅದೇ ಸೈಜಿಗೆ ಲಟ್ಟಿಸಿಟ್ಕೊಂಡಿರೋಂಥ ಇನ್ನೊಂದು ಉಂಡೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ ಅಥವಾ ಮುಚ್ಚಳದ ಸಹಾಯದಿಂದ ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಡ್ಜು ತುಂಬ ದಪ್ಪ ಇದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, ಕಟ್ಟಾಯ್ತಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಲಟ್ಟಿಸ್ಕೊಂಡು ಫಿಲ್ಲಿಂಗ್ನ ತುಂಬಿಕೊಳ್ಬೇಕು. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ನಾನು ಒಂದು ತವನ ಇಟ್ಕೊಳ್ತಿದ್ದೀನಿ. ಶಾಲು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಚಳಿಯಲ್ಲಿ ತಿನ್ನಲಿಕ್ಕೆ. ಇವಾಗ ತವೆಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ತವೆ ಮೇಲೆ ಹಾಕ್ಕೊಳ್ಬೇಕು. ಆಲ್ರೆಡಿ ಹಿಟ್ಟು ಸ್ಟೀಮ್ ಆಗಿದೆ. ಜೊತೆಗೆ ಈಗ ಶಾಲು ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಫಿಲ್ಲಿಂಗ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಡಿಫ್ರೆಂಟ್ ಸ್ವೀಟನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.